ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೆ ಅಂತ ಬೆಳೆಸಿದ್ವಲ್ಲ ಗೋಧಿ ಹುಲ್ಲನ್ನು, ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಏನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಇವತ್ತಿಲ್ಲಿ ಗೋಧಿ ಹುಲ್ಲಿನ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಗೋಧಿ ಹುಲ್ಲಿನ ರಸದಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ವೀಕ್ಲಿ 1 ಟೈಮ್ ಆದರೂ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಇದನ್ನು ಸೇವಿಸಬೇಕು ನೀವು. ಹಾಗೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮೇಯ್ನಾಗಿ ಯಾರಿಗೆ ಜೀರ್ಣಕ್ರಿಯೆಯ ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರ ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ. ಹಾಗೆ ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಗೋಧಿ ಹುಲ್ಲನ್ನು ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಗೋಧಿ ಹುಲ್ಲನ್ನು ಕಟ್ ಮಾಡ್ಕೊಂಡ್ಮೇಲೆ ಈ ಪಾಟ್ನ ಬಿಸಾಡೋದಿಲ್ಲ ನಾನು. ಇದಕ್ಕೆ ಡೈಲಿ ನೀರು ಹಾಕ್ತಾ ಬಂದರೆ 3 to 4 ಟೈಮ್ ನಾವು ಇದೇ ರೀತಿ ಗೋಧಿ ಹುಲ್ಲನ್ನು ಬೆಳ್ಕೋಬೋದು. ಕಟ್ ಮಾಡಿರುವಂಥ ಗೋಧಿ ಹುಲ್ಲನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ನಾನಿಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ನಾವು ವಾಶ್ ಮಾಡಿ ತೊಗೊಂಡಿದ್ವಲ್ಲ ಆ ಗೋಧಿ ಹುಲ್ಲನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, 1 ಇಂಚ್ ಶುಂಠಿ, 1 ಟೇಬಲ್ ಸ್ಪೂನ್ ನಿಂಬೆ ರಸ, 1 ಗ್ಲಾಸ್ ನೀರು ಎಲ್ಲನ ಸೇರಿಸ್ಕೊಂಡು ನೀಟಾಗಿ ನೊರೆ ಬರೋವರೆಗೂ ಮಿಕ್ಸಿ ಮಾಡ್ಕೋಬೇಕು. ನಾನಿವಾಗ ಮಿಕ್ಸಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ನೊರೆ ಬರೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತೀನಿ. ಹೇಗಪ್ಪ ಕುಡಿಯೋದು ಅನ್ನೋ ಯೋಚನೆ ಬೇಡ, ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಬಟ್ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಇದನ್ನು, ಆವಾಗಲೇ ಇದರ ರಿಸಲ್ಟ್ ನಮಗೆ ಬರೋದು.